ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ಹಳೆ ಗೆಳತಿ ಫೋನ್ ಮಾಡಿದ್ಲು ಅಂತ ಭೇಟಿ ಮಾಡೋದಕ್ಕೆ ಹೋಗ್ತೀರಾ? ಆಗಿದ್ರೆ ಹುಷಾರಾಗಿರಿ. ಯಾಕಂದ್ರೆ ಇತ್ತೀಚೆಗೆ ಹಳೆ ಗೆಳತಿ ಫೋನ್ ಮಾಡಿದ್ಲು ಅಂತ ಭೇಟಿ ಮಾಡಲು ಹೋದ ಯುವಕನನ್ನ ಕಿಡ್ನಾಪ್ ಮಾಡಿ ಸುಲಿಗೆ ಮಾಡಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದ್ದು, ಈಗ ಕೋರಮಂಗಲ ಪೊಲೀಸರು ಈ ಒಂದು ಘಟನೆ ಸಂಬಂಧಪಟ್ಟಂತೆ 6 ಮಂದಿಯನ್ನ ಬಂಧಿಸಿದ್ದಾರೆ. ಆಂಧ್ರದ ನೆಲ್ಲೂರು ಮೂಲದ ಶಿವು ಎಂಬಾತ ತನ್ನ ಹಳೆ ಸ್ನೇಹಿತೆಯನ್ನ ಭೇಟಿ ಮಾಡೋದಕ್ಕೋಸ್ಕರ ಹೋಗಿರ್ತಾನೆ. ಆಕೆ ಸ್ನೇಹಿತನನ್ನ ಫೋನ್ ಮಾಡಿ ಒಂದು ಭೇಟಿ ಆಗ್ಬೇಕು, ಪೆನುಗೊಂಡಾಗೆ ಬರೋದಕ್ಕೆ ಒಂದು ಮಾಹಿತಿಯನ್ನು ಕೊಡ್ತಾಳೆ. ನಂತರ ಆತ ಒಂದು ಬಸ್ ಅನ್ನ ಹತ್ತಿ ಪೆನುಗೊಂಡಾಗ ಹೋದ ಸಂದರ್ಭದಲ್ಲಿ ಅಲ್ಲಿಂದ ಪಾವಗಡಕ್ಕೆ ಬನ್ನಿ, ಅಲ್ಲಿ ಭೇಟಿ ಆಗೋಣ ಅಂತ ಹೇಳಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ಲು. ನಂತರ ಆತ ಮನೆಯಲ್ಲಿದ್ದಂತ ಚಿನ್ನಾಭರಣ ಸಮೇತ ಮೈ ಮೇಲೆ ಹಾಕೊಂಡು ಆಕೆಯನ್ನ ಭೇಟಿ ಮಾಡೋದಕ್ಕೆ ಪಾವಗಡಕ್ಕೆ ಬಂದಿರ್ತಾನೆ. ಈ ಒಂದು ಸಂದರ್ಭದಲ್ಲಿ ಪಾವಗಡದಲ್ಲಿ ಆ ಯುವತಿ ಮತ್ತೆ ಆ ಸ್ನೇಹಿತ ಇಬ್ರು ಕೂಡ ಭೇಟಿಯಾದಾಗ ಮತ್ತೊಂದು ಗ್ಯಾಂಗ್ ಅವರನ್ನ ಅಟ್ಯಾಕ್ ಮಾಡಿ ಅವರನ್ನ ಕಿಡ್ನಾಪ್ ಕೂಡ ಮಾಡಿರ್ತಾರೆ. ಈ ವೇಳೆ ಕಿಡ್ನಾಪ್ ಮಾಡಿ ಆತನ ಬಳಿ ಇದ್ದಂತ ಚಿನ್ನಾಭರಣವನ್ನ ಕೂಡ ಕಿತ್ಕೊಂಡು ಆತನಿಗೆ ಬೆದರಿಕೆ ಹಾಕುವಂತ ಕೆಲಸ ಕೂಡ ನಡೆಯುತ್ತೆ. ನಂತರ ಆತನ ಬಳಿ ಸುಮಾರು 4.20 ಲಕ್ಷ ಮೌಲ್ಯದ 60 ಗ್ರಾಂ ಚಿನ್ನಾಭರಣ ಇರುತ್ತೆ. ಎಲ್ಲವನ್ನೂ ಕೂಡ ಇಡೀ ಗ್ಯಾಂಗ್ ಕಸಿದುಕೊಂಡು ನಂತರ ಆ ಯುವತಿಯನ್ನ ಅಲ್ಲಿಂದ ಬೆದರಿಸಿ ವಾಪಸ್ ಕಳಿಸ್ತಾರೆ. ಆ ನಂತರ ಆ ಯುವಕ ಏನಿರ್ತಾನೆ, ಆತನ ಬಳಿ ಸುಮಾರು 10 ಲಕ್ಷ ಹಣ ಕೊಡಬೇಕು ಅಂತೇಳಿ ಡಿಮ್ಯಾಂಡ್ ಅನ್ನ ಮಾಡಿದಾಗ ಆತ 5 ಲಕ್ಷ ಕೊಡೋದಕ್ಕೆ ಒಪ್ಕೊಂಡು ತನ್ನ ಸ್ನೇಹಿತರಿಗೆ ಫೋನ್ ಅನ್ನ ಮಾಡಿ ಅಕೌಂಟ್ಗೆ 5 ಲಕ್ಷ ಹಣವನ್ನು ಕೂಡ ಹಾಕಿಸ್ಕೊಂಡಿದ್ದ. ನಂತರ ಆ ಹಣವನ್ನ ಡ್ರಾ ಮಾಡೋದಕ್ಕೆ ಆತನ ಬಳಿ ATM ಕಾರ್ಡ್ ಆಗಲಿ ಕ್ರೆಡಿಟ್ ಕಾರ್ಡ್ ಆಗಲಿ ಯಾವುದು ಕೂಡ ಇರಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಆತನ ಬಳಿ ಇದ್ದಂತ ಕಾರ್ಡ್ಸ್ ಅನ್ನ ಕೊರಿಯರ್ ಮುಖಾಂತರ ಬೆಂಗಳೂರಿನ ಮೆಜೆಸ್ಟಿಕ್ ಗೆ ತರಿಸಿಕೊಂಡು ಅಲ್ಲಿಂದ ಅದನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ನಂತರ ಆ ಒಂದು ಕಾರ್ಡ್ಸ್ ಅನ್ನ ಕಲೆಕ್ಟ್ ಮಾಡಿ ಅದರಲ್ಲಿ ಹಣ ಡ್ರಾ ಮಾಡೋ ಸಲುವಾಗಿ ಕೋರಮಂಗಲದ ಒಂದು ATM ಗೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ATM ನಲ್ಲಿ ಹಣ ಡ್ರಾ ಮಾಡಿದಾಗ ಅಲ್ಲಿದ್ದಂತ ಶಿವು ಮತ್ತೆ ಇಬ್ಬರು ಆರೋಪಿಗಳು ಹರೀಶ್ ಮತ್ತೆ ಹರಿಕೃಷ್ಣ ಎಂಬ ಆರೋಪಿಗಳ ನಡುವೆ ಒಂದು ಗಲಾಟೆ ಆಗುತ್ತೆ. ಗಲಾಟೆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಕಿಡ್ನಾಪ್ಗೆ ಒಳಗಿರುವಂತಹ ಯುವಕ ಶಿವು ಏನಿದ್ದಾನೆ ಆತ ಜೋರಾಗಿ ಕಿರ್ಚ್ಕೊಳ್ತಾನೆ. ಈ ಒಂದು ಸಂದರ್ಭದಲ್ಲಿ ಸುತ್ತಮುತ್ತ ಇದ್ದಂತ ಸಾಕಷ್ಟು ಜನ ಅಲ್ಲಿಗೆ ಸೇರ್ತಾರೆ. ನಂತರ ಅಲ್ಲೇ ಸಮೀಪದಲ್ಲೇ ಇದ್ದಂತ PSI ಮಾದೇಶ್ ಅವರಿಗೆ ಇನ್ಫಾರ್ಮೇಶನ್ ಅನ್ನು ಕೊಟ್ಟಾಗ ಕೂಡಲೇ ಸಬ್ ಇನ್ಸ್ಪೆಕ್ಟರ್ ಕೂಡ ಸ್ಥಳಕ್ಕೆ ದೌಡಾಯಿಸಿ ಆ ಮೂವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಶಿವು ಕಿಡ್ನಾಪ್ ಒಳಗಿರುವಂತಹ ಯುವಕ ಇದ್ದಾನೆ, ಆತ ಇಡೀ ಘಟನೆಯನ್ನ ಬಿಚ್ಚಿಡ್ತಾನೆ. ನಂತರ ಪೊಲೀಸರು ಆ ಮೂವರನ್ನು ಕೂಡ ಕೂಡಲೇ ವಶಕ್ಕೆ ಪಡೆದು ಅಲ್ಲಿದ್ದಂತ ಹರೀಶ್ ಮತ್ತೆ ಹರಿಕೃಷ್ಣನನ್ನ ವಿಚಾರಣೆ ಮಾಡಿದಾಗ ಇಡೀ ಕಿಡ್ನಾಪ್ ಮತ್ತೆ ಸುಲಿಗೆ ಪ್ರಕರಣ ಹೊರಗಡೆ ಬರುತ್ತೆ. ನಂತರ ಈ ಒಂದು ಇಬ್ಬರು ಆರೋಪಿಗಳನ್ನ ಪೊಲೀಸರು ಜೊತೆ ಕರ್ಕೊಂಡೋಗಿ ಪಾವಗಡದಲ್ಲಿದ್ದಂತ ಮತ್ತೊಂದು ಟೀಮ್ ಏನಿದೆ ಆ ಒಂದು ಟೀಮ್ ಅನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಅಲ್ಲಿ ಮತ್ತೊಂದು ಅಸಲಿ ಘಟನೆ ಹೊರಗಡೆ ಬಂದಿರುವಂತದ್ದು. ಅಂದ್ರೆ ಈ ಒಂದು ಕಿಡ್ನಾಪ್ ಮತ್ತೆ ಸುಲಿಗೆ ಹಿಂದೆ ಶಿವುಗೆ ಫೋನ್ ಮಾಡಿ ಕರ್ಸ್ಕೊಂಡಂತ ಆ ಯುವತಿ ಏನಿದ್ದಾಳೆ ಆಕೆಯ ಕೈವಾಡ ಕೂಡ ಇರುವಂತದ್ದು ಗೊತ್ತಾಗಿದೆ. ಆಕೆಯ ತನ್ನ ಹಳೆ ಸ್ನೇಹಿತನ ಬಳಿ ಚಿನ್ನಾಭರಣ ಇದೆ ಮತ್ತೆ ಕಾರು ಇದೆ, ಆತನನ್ನ ಕಿಡ್ನಾಪ್ ಮಾಡಿದ್ರೆ ಒಂದಷ್ಟು ಹಣ ಸಿಗುತ್ತೆ ಅಂತೇಳಿ ತನ್ನ ಹೊಸ ಗೆಳೆಯನೊಂದಿಗೆ ಒಂದು ಪ್ಲಾನ್ ಅನ್ನು ರೂಪಿಸಿಕೊಂಡು ಈ ರೀತಿಯಾಗಿ ಕಿಡ್ನಾಪ್ ಮಾಡಿದ್ಲು ಅಂತ ಹೇಳಿ ಕೂಡ ಗೊತ್ತಾಗಿರೋದು. ಆ ಸಲುವಾಗಿ ಪೆನುಗೊಂಡಾಗೆ ಶಿವನನ್ನ ಕರ್ಸ್ಕೊಂಡ ಸಂದರ್ಭದಲ್ಲಿ ಆತನ ಬಳಿ ಚಿನ್ನಾಭರಣ ಇತ್ತು. ನಂತರ ಆತನನ್ನ ಪಾವಗಡಕ್ಕೆ ಕರ್ಸ್ಕೊಂಡು ಅಲ್ಲಿ ಆತನನ್ನ ಒಂದು ರೂಮ್ ನಲ್ಲಿ ಕೂಡ ಕೂಡಿಟ್ಟಿದ್ದಾರೆ. ಇದಕ್ಕೆ ಮೂಲ ಕಾರಣ ಆ ಯುವತಿಯ ಸ್ನೇಹಿತ ಅಂಜನಿಲ್ ಅಂತ ಏನಿದ್ದಾನೆ ಈತ ಯುವತಿ ಇಬ್ರು ಕೂಡ ಒಂದೇ ಕಡೆ ಕೆಲಸವನ್ನ ಮಾಡ್ತಾ ಇರ್ತಾರೆ. ಕೆಲಸ ಮಾಡುವಂತ ಸಂದರ್ಭದಲ್ಲಿ ಹಣಕಾಸು ಬೇಕಾಗುತ್ತೆ ಅಂತೇಳಿ ಏನಾದ್ರು ಮಾಡಿ ಒಂದು ಹಣ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಶಿವು ಪರಿಚಯಿಸಿದ ಯುವಕ ಇದ್ದಾನೆ, ಆತನ ಬಳಿ ಸಾಕಷ್ಟು ಹಣ ಇದೆ, ಆಭರಣ ಇದೆ, ಆತನನ್ನ ಕಿಡ್ನಾಪ್ ಮಾಡಿದ್ರೆ ಒಂದಷ್ಟು ಹಣ ಸಿಗಬಹುದು ಅನ್ನೋ ಕಾರಣಕ್ಕೋಸ್ಕರ ಆತನನ್ನ ಪಾವಗಡಕ್ಕೆ ಕರೆಸ್ಕೊಂಡು ಅಲ್ಲಿ ಇಡೀ ಟೀಮ್ ಅಂದ್ರೆ 4-5 ಮಂದಿ ಸೇರ್ಕೊಂಡು ಆತನನ್ನ ಕಿಡ್ನಾಪ್ ಮಾಡಿ ಒಂದು ರೂಮ್ ಅಲ್ಲಿ ಕೂಡಿಟ್ಟು ಆತನ ಬಳಿ ಇದ್ದಂತ ಆಭರಣ ಮತ್ತೆ ಹಣಕ್ಕೋಸ್ಕರ ಡಿಮ್ಯಾಂಡ್ ಮಾಡಿದ್ರು. ನಂತರ ಆಭರಣವನ್ನೇನು ಕಿತ್ಕೊಂಡ್ರು, ಆದ್ರೆ ಹಣ ಅಕೌಂಟ್ ನಲ್ಲಿ ಟ್ರಾನ್ಸ್ಫರ್ ಆಗಬೇಕಾಗಿರೋದ್ರಿಂದ ಸ್ನೇಹಿತರ ಮುಖಾಂತರವಾಗಿ ಹಣವನ್ನು ಹಾಕಿಸಿಕೊಂಡು ಅದರಿಂದ ಡ್ರಾ ಮಾಡಿರೋದು. ನಂತರ ಅದನ್ನು ಡ್ರಾ ಮಾಡುವಂತ ಸಂದರ್ಭದಲ್ಲಿ ಕೋರಮಂಗಲದಲ್ಲಿ ನಡೆದ ಈ ಒಂದು ಗಲಾಟೆಯಿಂದಾಗಿ ಇಡೀ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಮತ್ತೆ ಕೋರಮಂಗಲ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 7 ಜನರನ್ನ ಬಂಧಿಸಿರುವಂತದ್ದು. ಅದರಲ್ಲಿ ಶಿವು ಏನಿದ್ದಾನೆ ಕಿಡ್ನಾಪ್ ಒಳಗಾಗಿರುವಂತಹ ಯುವಕ, ಆತನ ಸ್ನೇಹಿತೆ ಮತ್ತೆ ಆ ಸ್ನೇಹಿತೆ ಮತ್ತೊಬ್ಬ ಸ್ನೇಹಿತ ಸೇರಿದಂತೆ ಸುಮಾರು 7 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಮತ್ತೆ ಹೆಚ್ಚಿನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು ವಿಚಾರಣೆ ಸಲುವಾಗಿ ಆರೋಪಿಗಳನ್ನ ಈಗ ಹೆಚ್ಚುವರಿಯಾಗಿ ತಮ್ಮ ಕಸ್ಟಡಿಗೆ ಪಡೆದು ಮತ್ತಷ್ಟು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ಕಾರುಗಳನ್ನು ಕೂಡ ಪೊಲೀಸರು ಈಗ ಸೀಸ್ ಮಾಡಿದ್ದು ಅದನ್ನು ಕೂಡ ಇನ್ವೆಸ್ಟಿಗೇಷನ್ಗೆ ಬಳಸಿಕೊಳ್ತಾ ಇದ್ದಾರೆ. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ.